ನಾವು ಈ ಲೋಕದಲ್ಲಿ ಏನೇ ಕಳ್ಕೊಂಡ್ರೂ ಪರವಾಗಿಲ್ಲ, ಯೇಸು ಸ್ವಾಮಿಯನ್ನು ಕಳ್ಕೊಳ್ಳಿಕ್ಕೆ ಹೋಗ್ಬಾರ್ದು. ದೇವರಿಗೆ ನಾವು ನಂಬಿಕೆಸ್ತರಾಗಿ ನಿಂತ್ಕೊಳ್ಬೇಕು. ನಮ್ಮ ರೋಗ ಏನಿದೆ ಎಲ್ಲೋ ವಾಸಿ ಆಗ್ತದೆ, ನಮ್ಮ ಸಮಸ್ಯೆ ಏನಿದೆ ಎಲ್ಲೋ ಪರಿಹಾರವಾಗ್ತದೆ. ಆಮೇಲೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ದೊಡ್ಡ ಹುಡುಗರು ಇರೋದಾದ್ರೆ ಅವ್ರಿಗೆ ಯಾರಿಗೂ ದೊಡ್ಡ ಅಂತ ಕರಿಬೇಡ್ರಿ, ನೀನು ದೇವರ ದೃಷ್ಟಿಯಲ್ಲಿ ಜ್ಞಾನಿ ಅಂತ ಹೇಳ್ರಿ. ಯೇಸು ನಿನಗೆ ಜ್ಞಾನ ಕೊಡ್ತಾರೆ ಅಂತ ಹೇಳಿ ನಿಜವಾಗ್ಲೂ ಅವನಿಗೆ ಜ್ಞಾನ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಇದನ್ನು ಅನುಭವದಿಂದ ಹೇಳ್ತಾ ಇದ್ದೇನೆ. ನಮ್ಮ ಪೌಲ್ ಇಷ್ಟು ದಿವಸ ನರ್ಸರಿ, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಈಗ 4ನೇ ವರ್ಷ ಆಯ್ತು ಸ್ಕೂಲಿಗೆ ಹೋಗಿ. 4 ವರ್ಷದಲ್ಲಿ 3 ವರ್ಷ ಆಮೇಲೆ ಏನೂ ಕಲಿಯಲಿಲ್ಲ, ಒಂದು ಅಕ್ಷರನೂ ಬರೀತಾ ಇದ್ದೇವೆ. ಕೊನೆಯದಾಗಿ ಆತನ ಆಶೀರ್ವಾದ ಮಾಡೋದಕ್ಕೆ ನಾನು ಆರಂಭಿಸಿದೆ, ಆತನಿಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಆರಂಭಿಸಿದೆ, ಆತನಿಗಾಗಿ ಬೇರೆ ದೇವರ ಹತ್ರ ಪ್ರಾರ್ಥನೆ ರಿಕ್ವೆಸ್ಟ್ ಕೊಡೋದಕ್ಕೆ ನಾನು ಆರಂಭಿಸಿದೆ. ದೇವರು ನನಗೆ ಜ್ಞಾನ ಕೊಡ್ಬೇಕಂತ ಪ್ರಾರ್ಥನೆ ಮಾಡ್ರಿ. ನಾನು ಓಪನ್ ಆಗಿ ಹೇಳಿದೆ, ಒಂದು ಸೇವಕರ ಕೂಟದಲ್ಲಿ, 2 ಕೂಟದಲ್ಲಿ ನಾನು ಮಗನು ಒಂದು ಅಕ್ಷರ ಕೂಡ ಬರೀತಾ ಇಲ್ಲ, ನೀವೆಲ್ಲರೂ ನಮ್ಮ ಮಗನಿಗಾಗಿ ಪ್ರಾರ್ಥನೆ ಮಾಡ್ರಿ, 3 ದಿನಗಳಲ್ಲಿ ಅವನು ಬರೀತಾನೆ ಅಂತ ನಂಬಿಕೆಯಿಂದ ನಾನು ಹೇಳಿದೆ. ಯಾವಾಗ ಪ್ರಾರ್ಥನೆ ಮಾಡಕ್ ಶುರು ಮಾಡಿಯೋ ಅವಾಗಲಿಂದ ಅದನ್ನು ಈಗ ಬರೋದಕ್ಕೆ ಆರಂಭಿಸಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಏನ್ ಹೇಳ್ಬೇಡ್ರಿ, ಸೋಮಾರಿ ಅಂತ ಹೇಳ್ಬೇಡ್ರಿ. ಏನ್ ಹೇಳ್ಬೇಕು? ಏನಂತ ಹೇಳ್ಬೇಕು? ಬುದ್ಧಿವಂತ ಅಂತ ಹೇಳ್ಬೇಕು. ಆಮೇಲೆ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನೀನು ದರಿದ್ರ, ಸೋಮಾರಿ, ನೀನು ವೇಸ್ಟ್ ಅಂತ ಯಾರಿಗೂ ಹೇಳ್ಬಾರ್ದು. ನೀನು ದೇವರಿಂದ ಉಪಯೋಗಿಸಲ್ಪಡ್ತಿ, ಕೆಲಸ ಮಾಡು, ದೇವರಿಂದ ಉಪಯೋಗಿಸ್ತಾರೆ ಅಂತ ಹೇಳ್ಬೇಕು. ಆಮೇಲೆ ಹಲ್ಲೆಲೂಯಾ. ಯಾಕೆ ನಾವು ಈ ಮಾತನ್ನು ಹೇಳ್ಬೇಕು ಅಂದ್ರೆ, ಒಬ್ಬ ಪ್ರಧಾನಮಂತ್ರಿ ಮಾಡಿದಂತ ಬಿಲ್ಲನ್ನು ಇವತ್ತು ಕ್ಯಾನ್ಸಲ್ ಮಾಡಬಹುದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದಂತ ಬಿಲ್ಲನ್ನು ಕ್ಯಾನ್ಸಲ್ ಮಾಡಬಹುದು. ಆದರೆ ರಾಜನು ಮಾತಾಡುವಂಥದ್ದೇ ಶಾಸನ. ನಾವೆಲ್ಲರೂ ಏನಾಗಿದ್ದೇವೆ? ರಾಜವಂಶಸ್ಥರಾಗಿದ್ದೇವೆ. ಆಮೇಲೆ ನಾವು ಮಾತಾಡುವುದೇ ಶಾಸನ ಆಗ್ತದೆ. ನೀನು ಉದ್ಧಾರ ಆಗೋದಿಲ್ಲ ಅಂತ ನಮ್ಮ ಮಕ್ಕಳು ನೋಡಿ ನಾವು ಹೇಳ್ಬಿಟ್ಟು ಅವ್ರು ಎಂದೂ ಉದ್ಧಾರ ಆಗೋದಿಲ್ಲ. ನೀವು ಯಾವಾಗ ಅವ್ರು ಉದ್ಧಾರ ಆಗ್ತಾರೆ ಅಂತ ಹೇಳಿದ್ರೆ ಅವ್ರು ಉದ್ಧಾರ ಆಗ್ತಾರೆ. ನೀನು ಭಾಳ ಶಾಣೆ ಹಾಕಿಪ್ಪ, ನೀನು ಬರೆಯಕ್ಕೆ ಕೊಡೋದಕ್ಕೆ ನಿಜವಾಗ್ಲೂ ನೀನು ಯೇಸು ಸ್ವಾಮಿ ಬುದ್ಧಿ ಕೊಡ್ತಾರೆ, ನೀನು ಶಾಣೆ ಆಗ್ತಿ ಅಂತ ಹೇಳ್ರಿ, ಅವ್ರು ಬರೀತಾರೆ, ಓದ್ತಾರೆ, ಶಾಣೆ ಆಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಾವು ಪರಲೋಕದ ರಾಯಭಾರಿಗಳಾಗಿದ್ದೇವೆ, ಪರಲೋಕದ ಪ್ರತಿನಿಧಿಗಳಾಗಿ ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿದ್ದಾರೆ ಹೊರತು ಬೇರೆ ಯಾರನ್ನಾಗಿ ಕೂಡ ಇರಲಿಲ್ಲವೇ. ನಾವು ಪರಲೋಕದ ಪ್ರತಿನಿಧಿಗಳು. ಪಕ್ಕದಲ್ಲಿ ಹೇಳ್ರಿ, ನೀನು ಈ ಲೋಕದವನಲ್ಲ, ನೀನು ಪರಲೋಕದ ಪ್ರತಿನಿಧಿ ಅಂತ ಹೇಳ್ರಿ. ಆಮೇಲೆ ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಡಬೇಕು, ದೇವರ ದೃಷ್ಟಿಗೆ ನಾವು ಯೋಗ್ಯರಾಗಬೇಕು. ಪಶ್ಚಾತ್ತಾಪ ಪಡುವಂತ ವ್ಯಕ್ತಿ, ತನ್ನ ಪಾಪಕ್ಕಾಗಿ ಅಳುವಂತ ವ್ಯಕ್ತಿ ದೇವರಿಗೆ ಬಹಳ ಇಷ್ಟ. ನಾವು ಫರಿಸಾಯನು ಮತ್ತು ಸುಂಕದವನ ಕುರಿತಾಗಿ ನಾವು ನೋಡುವಾಗ ನಾವು ನೋಡಿದೀವಿ, ಓದಿದೀವಿ, ಧ್ಯಾನಿಸಿದ್ದೇವೆ. ಸುಂಕದವನು ಏನ್ ಹೇಳ್ತಾನೆ? ಪಾಪಿಯಾದ ನನ್ನನ್ನು ಕರುಣಿಸು ಸ್ವಾಮಿ ಅಂತ ಹೇಳ್ತಾನೆ. ದೇವರ ದೃಷ್ಟಿಯಲ್ಲಿ ಅವನು ನೀತಿವಂತನಾಗ್ತಾನೆ. ಆಮೇಲೆ ಯಾರು ತನ್ನನ್ನು ತಾನು ತಗ್ಗಿಸಿಕೊಳ್ತಾರೋ, ನಾನು ಪಾಪಿ ಅಂತ ಒಪ್ಕೊಳ್ತಾರೋ, ಯೇಸು ಸ್ವಾಮಿ ಅವರಿಗೆ ಮುದ್ದಿಡ್ತಾರೆ, ಒಪ್ಪಿಕೊಳ್ತಾರೆ. ಆಮೇಲೆ ನಮ್ಮನ್ನು ನಾವು ಹೆಚ್ಚಿಸಿಕೊಂಡ್ರೆ ಫರಿಸಾಯನ ಹಾಗೆ ದೇವರಿಂದ ತಿರಸ್ಕಾರ ಹೊಂದಿದವರಾಗಿ ನಾವು ಮನೆಗೆ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ. ಒಬ್ಬ ವ್ಯಕ್ತಿ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ತನ್ನ ಆತ್ಮ ನಷ್ಟಪಡಬಾರದು. ಸೊಲೊಮೋನನು ಕಾಲದಲ್ಲಿ ಒಂದೇ ಒಂದು ಸಿಂಗಲ್ ಯುದ್ಧ ಕೂಡ ನಡೆಯಲಿಲ್ಲ. ಎಲ್ಲಾ ರಾಜ್ಯಗಳು ಕೂಡ ತನ್ನ ಅಧೀನದಲ್ಲಿ ಆತನ ಇಟ್ಕೊಂಡಿದ್ದೆ. ಎಲ್ಲಾ ರಾಜ್ಯಗಳಿಂದಲೂ ಕೂಡ ಆತನಿಗೆ ಕಪ್ಪು ಕಾಣಿಕೆ ಬರ್ತಾ ಇತ್ತು. ಅಷ್ಟೊಂದು ಬುದ್ಧಿವಂತ, ಆದರೆ ತನ್ನ ಆತ್ಮ ಆತನ ನಷ್ಟಪಡಿಸಿಕೊಂಡ. ಇವತ್ತು ನಿನ್ನ ಸ್ಥಾನ ಎಂಥದೇ ಆಗಿರ್ಬೋದು, ನೀನು ಬಡವನೇ ಆಗಿರ್ಬೋದು, ಶ್ರೀಮಂತನೇ ಆಗಿರ್ಬೋದು, ಆದ್ರೆ ನೀನು ಯೇಸು ಕ್ರಿಸ್ತನನ್ನ ನಂಬಿದೀಯ, ಆ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಾದ್ರೆ ಅದೇ ನಿನ್ನ ನೀತಿವಂತಿಕೆ ಆಗಿದೆ. ಆಮೇಲೆ ಎಲ್ಲಿಯೂ ಕೂಡ ನಮ್ಮನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಹೋಗಬಾರ್ದು, ನಮ್ಮನ್ನು ನಾವು ತಪ್ಪಿಸಿಕೊಳ್ಳೋಣ. ಕರ್ತನು ನಮ್ಮ ನಿಜವಾಗ್ಲೂ ಆಶೀರ್ವಾದ ಮಾಡ್ತಾನೆ.